ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ರತ್ನಾ ಶಿವು ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ನಿಮಗೆ ಹೇಳೋಕ್ಕೆ ಬರ್ತಾ ಇರೋ ವಿಷಯ ಏನಪ್ಪ ಅಂತಂದರೆ, ನೀವು ಯೂಟ್ಯೂಬನ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ. ಹಾಗಿದ್ದರೆ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಲಿಕ್ಕೆ ನಮಗೆ ಮೇಯ್ನಾಗಿ ಯಾವ ರೀತಿಯಾದಂತಹ ಮಟೀರಿಯಲ್ಸ್ ಬೇಕು ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ಈ ಥರ ನಾವು ಮೊದಲನೇದಾಗಿ ನಮಗೆ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಈ ಥರ ಸೆಲ್ಫಿ ಸ್ಟಿಕ್ ಬೇಕು. ಇದು ಸ್ಟ್ಯಾಂಡಾಗಿನೂ ಮಾಡ್ಕೋಬೋದು, ನಾವು ಸ್ಟಿಕ್ಕಾಗಿನೂ ಮಾಡ್ಕೋಬೋದು. ಇದೆಲ್ಲ ಥರನೂ ರೀತಿಲಿ ರೊಟೇಟ್ ಆಗುತ್ತೆ. ಈ ಥರ ಸ್ಟ್ಯಾಂಡ್ ಇದ್ದರೆ ಯಾರು ಹೆಲ್ಪ್ ಇಲ್ಲದೇ ಕೂಡ ನಾವು ವಿಡಿಯೋನ ಮಾಡ್ಕೋಬೋದು. ಈಗ ನೋಡಿ, ನಾನೇ ಸ್ಟಿಕ್ನ ವಿಡಿಯೋ ಮಾಡ್ತಾ ಇರೋದಕ್ಕೆ ಅದನ್ನು ಸ್ಟ್ಯಾಂಡಿಗೆ ಹಾಕಿಲ್ಲ ಫೋನ್ನ. ಅದಕ್ಕೆ ವಿಡಿಯೋ ಮಾಡೋಕ್ಕೇ ಸರಿ ಆಗ್ತಾಯಿಲ್ಲ. ಅದಕ್ಕೆ ಈ ಥರದ್ದು ಒಂದು ಸ್ಟಿಕ್ ಇದ್ದರೆ ನಾವು ತುಂಬ ಚೆನ್ನಾಗಿ ವಿಡಿಯೋನ ಮಾಡ್ಕೋಬೋದು. ಯಾರದೇ ಹೆಲ್ಪ್ ಇಲ್ಲದೇ ವಿಡಿಯೋನ ಮಾಡ್ಕೋಬೋದು. ನೆಕ್ಸ್ಟ್ ಎರಡನೇದಾಗಿ ಏನಪ್ಪ ಅಂತಂದರೆ, ಒಂದು ಚೆನ್ನಾಗಿರೋ ಫೋನ್ ಬೇಕು. ಅಂದರೆ ಐಫೋನು ಆ್ಯಪಲ್ ಸೆಟ್ ಅಂತಲ್ಲ, ಒಂದು ಚೆನ್ನಾಗಿರೋದು ಕ್ಯಾಮ್ರಾ ಎಲ್ಲ ಚೆನ್ನಾಗಿರೋದೊಂದು ಫೋನ್ ಬೇಕು. ಅದಕ್ಕೆ ನಮ್ಮ ಯಜಮಾನ್ರು ಒಂದು ಫ್ಲಿಪ್ಕಾರ್ಟ್ ಒಳಗೆ ಒಂದು ಫೋನ್ನ ಆರ್ಡ್ರ್ ಮಾಡಿದರು. ಅದು ನಿನ್ನೆ ಬಂತು. ನೋಡಿ ಯಾವ ಥರ ಇದೆ ಅಂತ. ಈ ಫೋನ್ ಹೆಸರು ಬಂದು ರಿಯಲ್ಮಿ P3 Pro ಅಂತ. ತುಂಬಾ ಚೆನ್ನಾಗಿದೆ ಫೋನು, ನೀವೇ ನೋಡಿ. ಇದರ ಫೀಚರ್ಸ್ ಅಂತೂ ಆಸಮ್, ಅಷ್ಟು ಚೆನ್ನಾಗಿದ್ದಾವೆ. ಬ್ಯಾಟ್ರಿ 6000 mAh, ರ್ಯಾಮು 12GB + 14GB, ಕ್ಯಾಮ್ರಾ ಫ್ರಂಟು 16 MP, ರೇರು 15 MP + 2 MP. ಈ ಫೋನಿನ ಡಿಸ್ಪ್ಲೇ ಬಂದು 17.35 ಸೆಂಟಿಮೀಟ್ರ್ ಇದೆ. ಫೋನ್ ಮಾತ್ರ ತುಂಬಾ ಚೆನ್ನಾಗಿದೆ. ನಾವು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಒಂದು ಚೆನ್ನಾಗಿರೋ ಫೋನ್ ಅಂತೂ ಇರಲೇಬೇಕು. ಅದಕ್ಕೆ ಈ ಥರದ್ದು ಒಂದು ಫೋನ್ ತೊಗೊಳ್ಳಿ ಎಲ್ಲರೂ. ನೆಕ್ಸ್ಟ್ ಒಂದು ಮೈಕ್ ಬೇಕು. ಮೂರನೇದಾಗಿ ಈಗ ನೋಡೋದಾದರೆ, ನಾವು ವಾಯ್ಸ್ ಓವರ್ ಕೊಡೋಕ್ಕೆ ನಾವು ಮೈಕ್ನ ಉಪಯೋಗಿಸ್ತೀವಿ. ಒಂದು ಮೈಕ್ ಇದ್ರೇ ಚೆನ್ನಾಗಿರುತ್ತೆ. ನನ್ನ ಹತ್ರ ಈ ಥರ ವೈರ್ಲೆಸ್ ಮೈಕ್ ಇದೆ ನೋಡಿ. ಇವು ಆಫರಲ್ಲಿ ತೊಗೊಂಡಿದ್ದು ಮೀಶೋದಲ್ಲಿ. ಈ ಥರ ಎರಡಿದೆ. ಇದಕ್ಕೆ ಈ ಥರ ಒಂದು ಕನೆಕ್ಟ್ರನ್ನು ಕೊಟ್ಟಿರ್ತಾರೆ. ನೀವು ಈ ಥರದ್ದು ತೊಗೊಂಡ್ರೆ ನೀವು ವಿಡಿಯೋ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ತುಂಬ ಧನ್ಯವಾದಗಳು. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ.